ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಪಾಪಗೆ ಇವಾಗ 4 ಮಂತ್ ಕಂಪ್ಲೀಟ್ ಆಗಿದೆ, 5 ಮಂತ್ ಕಂಪ್ಲೀಟ್ ಆಗಿದೆ, ಹಾಗೆ 6 ಮಂತ್ ಕಂಪ್ಲೀಟ್ ಆಗ್ತಾ ಇದೆ ಅಂದಾಗ ಎಲ್ಲ ಅಮ್ಮನಿಗೂ ಕೂಡ ಕಾಡುವಂಥ ಒಂದು ದೊಡ್ಡ ಕ್ವಶನ್ ಅಂತಲೇ ಹೇಳ್ಬೋದು. ಇದನ್ನ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ವಾ? ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ನಾವು ಪಾಪಗೆ ಯಾವ ರೀತಿ ಸಾಲಿಡ್ನ ಸ್ಟಾರ್ಟಿಂಗಲ್ಲಿ ಫಸ್ಟು ಫುಡ್ನ ಯಾವ ರೀತಿ ಕೊಡಬೇಕು, ಮತ್ತು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಹಾಗೆಯೇ ಎಷ್ಟನ್ನ ಕೊಟ್ಟರೆ ಪಾಪು ಡೈಜೆಷನ್ ಮಾಡ್ಕೊಳ್ಳುತ್ತೆ, ಮತ್ತು ಏನೇನ ಕೊಡಬೇಕು ಅಂದರೆ ರಾಗಿ ಸರಿನೇ ಆಗಲಿ ಅನ್ನನೇ ಆಗಲಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ತುಂಬಾ ಕನ್ಫ್ಯೂಷನ್ಸು ಅಮ್ಮಂದರಿಗೆ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾನು ಕೂಡ ಒಬ್ಳು ಅಂತಲೇ ಹೇಳ್ಬೋದು. ನಂದು ಆಲ್ರೆಡಿ ಫಸ್ಟ್ ಪಾಪು ಇದ್ದಾನೆ ಅಲ್ವಾ, ಅವನಿಗೆ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇವಾಗ ನನಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇಲ್ಲ. ಸೊ ಆದ್ರೂ ಕೂಡ ಈ ಪಾಪು ಯಾವ ರೀತಿ ತಗೋತಾನೆ ಏನು ಅಂತ ತುಂಬಾ ಭಯ ಇದೆ. ಸೊ ಹಾಗಾಗಿ ನಾನೀಗ ರಾಗಿ ಸರಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಸರಿಗೆ ಏನೆಲ್ಲ ಹಾಕಬೇಕು ಅದು ಇವಾಗ ಪಾಪುಗೆ 5th ಮಂತ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಆದರೆ ನಮ್ಮೂರಲ್ಲಿ ಆಶಾ ವರ್ಕರ್ ಎಲ್ಲ ಕೂಡ ಹೇಳ್ತಾ ಇದ್ದಾರೆ 5th ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಇವಾಗಿಂದನೇ ಸ್ಟಾರ್ಟ್ ಮಾಡಿ ಕೊಡ್ಬೋದು ಪಾಪುಗೆ ಸಾಲಿಡ್ನ ಅಂತ. ಸೊ ಹಾಗಾಗಿ ಫಸ್ಟ್ ಬೇಬಿಗೂ ಅಷ್ಟೇ ನಾನು 5th ಮಂತ್ ಕಂಪ್ಲೀಟ್ ಆಗಿದಾಗಲೇ ಫಸ್ಟು ಪಾಪುಗೆ ರಾಗಿ ಸರಿನ ಸ್ಟಾರ್ಟ್ ಮಾಡಿದ್ದು. ಆವಾಗ ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಅನ್ನೋದೆಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಯಾವ ರೀತಿ ನಮ್ಮ ಪಾಪುಗೆ ರಾಗಿ ಸರಿನ ಪ್ರಿಪೇರ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ರಾಗಿ ಸರಿನ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ನಾನು ಅದ್ರಲ್ಲಿ ಪರ್ಸ್ನಲಿ ನನಗೆ ಗೊತ್ತಿರೋ ಥರ ನಾನು ಫಸ್ಟ್ ಪಾಪಗೂ ಯಾವ ರೀತಿ ಕೊಟ್ಟಿದ್ದೆ ಅದೇ ರೀತಿ ಈ ಪಾಪಗೂ ಕೂಡ ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ರಾಗಿ ಸರಿನ ಯಾವ ರೀತಿ ಮಾಡಲಿಕ್ಕೆ ಏನೆಲ್ಲ ಹಾಕಬೇಕು ಮತ್ತು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತೆಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ರಾಗಿ ಸರಿನ ರೆಡಿ ಮಾಡಬೇಕು ಅಂದರೆ ಫಸ್ಟ್ ಪ್ರೊಸೀಜರ್ ಬಂದು ರಾಗಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮೊದಲು ಯಾವ ರೀತಿ ಅಂದರೆ ರಾಗಿನಲ್ಲಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರ್ತವೆ, ನೀಟಾಗಿ ಅದನ್ನು ಹಳ್ಳಿಗಳಲ್ಲಿ ಮೊದಲೆಲ್ಲ ನಾವು ರಾಗಿನ ಮಾಡೋದು ಅಂತೇಳಿ ಮನೆಯಲ್ಲೇ ಅಮ್ಮಂದಿರು ಅಜ್ಜಿಯಂದಿರೆಲ್ಲ ಕೂಡ ನೀಟಾಗಿ ಮಾಡ್ತಿದ್ರು. ಆ ರೀತಿ ನೀಟಾಗಿ ಅದನ್ನೆಲ್ಲ ಒಂದೇ ನೀಟಾಗಿ ತೆಗೆದಾಗ ಕಲ್ಲುಗಳೆಲ್ಲ ಹಿಂದೆ ಉಳ್ಕೊಳ್ತಾರೆ, ರಾಗಿ ಚೆನ್ನಾಗಿರೋ ರಾಗಿ ಎಲ್ಲ ಮುಂದೆ ಬರುತ್ತೆ. ಆ ರೀತಿ ನಾವು ನೀಟಾಗಿ ರಾಗಿನ ಕ್ಲೀನ್ ಮಾಡ್ಕೋಬೇಕು. ನಾವಿಲ್ಲಿ ರಾಗಿನ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಮತ್ತು ಅಮ್ಮ ನೀಟಾಗಿ ಇದನ್ನ ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ಗಲೀಜೆಲ್ಲ ನೀಟಾಗಿ ಹೋಗೋ ಥರ ಮಾಡಿದರೆ ಅದೆಲ್ಲ ಹೋಗಿಸ್ಬಿಟ್ಟು ಈ ರೀತಿ ಒಂದು ಬಟ್ಟೆನ ಇಟ್ಬಿಟ್ಟು ಅದಕ್ಕೆ ಸೋರಾಕಿದ್ದಾರೆ. ಸೋರಾಕಿ ಹಿಂಗೆ ಕಟ್ಟಿ ಎತ್ತಿಟ್ಟಿದ್ರು. ನಾನೇನು ಮೊಳಕೆ ಬರಲಿ ಅಂತೇನು ಎತ್ತಿಟ್ಟಿರಲಿಲ್ಲ, ನೆನೆಸಿರಲಿಲ್ಲ ನಾನು. ಹಾಗೆಯೇ ಸುಮ್ಮನೆ ನೀರೆಲ್ಲ ಕೆಳಗಡೆ ಹೋಗಲಿ ಅಂತೇಳಿ ಈ ರೀತಿ ಕಟ್ಟಿ ಎತ್ತಿಟ್ಟಿದ್ದೆ. ನೋಡಿ ರಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಮ್ಮದು ಮನೆಯಲ್ಲೇ ಬೆಳೆದಿರುವಂಥ ರಾಗಿ ಇದು ತುಂಬಾ ರೆಡ್ಡಾಗಿ ಚೆನ್ನಾಗಿದೆ. ಸೊ ಇದು ಇವಾಗೆಲ್ಲ ನೀರೆಲ್ಲ ಡ್ರೈ ಆಗಿದೆ, ಇನ್ನೂ ಒಣಗಕ್ಕೆ ಹಾಕಿಲ್ಲ. ಇವಾಗ ಇದನ್ನ ಚೆನ್ನಾಗಿ ಬಿಸ್ತಿರುವಂಥ ಟೈಮ್ನಲ್ಲಿ ರಾಗಿ ಸರಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ನೀಟಾಗಿ ಕ್ಲೀನ್ ಮಾಡಿದ್ವಲ್ಲ ಆ ರಾಗಿ ಎಲ್ಲ ತೊಗೊಂಡೋಗಿ ನೀಟಾಗಿ 2 ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ಯಾಕೆಂದರೆ ಚೆನ್ನಾಗಿ ಬಿಸಿಲಿದಾಗ ರಾಗಿ ಸರಿ ಮಾಡ್ಕೊಂಡ್ರೆ ರಾಗಿ ತುಂಬ ಚೆನ್ನಾಗಿ ಒಣಗುತ್ತೆ. ಇಲ್ಲಾಂದರೆ ಮಕ್ಳು ಕೊಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಅಲ್ವಾ ಕೊಡ್ತಾ ಇರೋದು. ಸೊ ಹಾಗಾಗಿ ನೀಟಾಗಿ ರಾಗಿ ಎಲ್ಲ ಒಣಗಿಲ್ಲ ಅಂದರೆ ಮಕ್ಳಿಗೆ ಹೊಟ್ಟೆ ನೋವಾಗುವಂಥದ್ದು ಅಥವಾ ಲೂಸ್ ಮೋಷನ್ ಆದರೂ ಆಗ್ಬೋದು, ಮತ್ತು ಮಕ್ಕಳು ತಿಂದೇ ಇದ್ರೂ ಕೂಡ ಇರ್ಬೋದು. ಯಾಕಂದರೆ ಚೆನ್ನಾಗಿ ಮಾಡ್ಕೊಡ್ಬೇಕಾಗುತ್ತೆ, ಫಸ್ಟ್ ಟೈಮ್ ಅಲ್ವಾ. ಆದಷ್ಟು ಹೈಜಿನಿಕ್ನ ಮೇಂಟೈನ್ ನೋಡಿ. ನಾನು ಇವಾಗ ರಾಗಿ ಸರಿನ ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ಗಳನ್ನ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಏನೂ ಕೂಡ ತೊಗೊಂಡಿಲ್ಲ, ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಫುಡ್ನ ಪಾಪುಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಕೂಡ ಕಡಿಮೆ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. ಒಂದು 2.5 ಗ್ಲಾಸ್ದಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಕೈ ಹಿಡಿ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, ಮತ್ತು ಗೋಧಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ತೊಗರಿಬೇಳೆ 2 ಟೇಬಲ್ ಸ್ಪೂನ್, ಹೆಸರು ಕಾಳು 2 ಟೇಬಲ್ ಸ್ಪೂನ್, ಹಾಗೆ ಒಂದು 8ರಿಂದ 10 ಅಷ್ಟು ಬಾದಾಮಿ, ಗೋಡಂಬಿ, ವಾಲ್ನಟ್, ಹಾಗೆಯೇ ಪಿಸ್ತಾವನ್ನು ಕೂಡ ಒಂದು 5 ಹಾಕೊಂಡಿದ್ದೀನಿ. ನಾನಿವಾಗ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಇದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರೋದು, ಯಾಕಂದರೆ ಪಾಪುಗೆ ಇವಾಗ 5th ಮಂತ್ ಕಂಪ್ಲೀಟ್ ಆಗಿ 2 ವೀಕ್ಸ್ ಆಗಿದೆ. ಸೊ ಇವಾಗ ನಾನು ಸಾಲಿಡ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಸ್ಟಾರ್ಟಿಂಗ್ನಲ್ಲಿ ನಾವು 1 ಸ್ಪೂನಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಹಾಗಾಗಿ ಜಾಸ್ತಿ ಏನು ಬೇಗ ಖಾಲಿ ಆಗಲ್ಲ. ಸೊ ಸುಮ್ಮನೆ ಪೌಡರ್ನ ಜಾಸ್ತಿ ಮಾಡಿಟ್ಕೊಂಡ್ರೆ ಸುಮ್ಮನೆ ಹಾಳಾಗುತ್ತೆ. ಹಾಗಾಗಿ ಕಡಿಮೆ ಕ್ವಾಂಟಿಟಿನಲ್ಲೇ ಇದೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನಾನಿವಾಗ ಇಲ್ಲಿ ಎಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಐಟಮ್ಗಳನ್ನು ನಿಮಗೆ ತೋರಿಸ್ತಾ ಇರೋದು. ಇವಾಗ ಎಲ್ಲವನ್ನು ಕೂಡ ಒಂದೊಂದಾಗಿ ಹಾಕೊಂಡು ಕಡಿಮೆ ಉರಿನಲ್ಲಿ ಎಲ್ಲವನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ರಾಗಿನ ಕೂಡ ನಾನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ನಾವು ಉರಿವಾಗಲೇ ಅದು ನೋಡ್ತಾನೆ ಗೊತ್ತಾಗುತ್ತೆ ರಾಗಿ ಚೆನ್ನಾಗಿ ರೋಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದರೆ ಮಕ್ಕಳಿಗೆ ಕೊಡೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ಕೊಡ್ತಾ ಇದೀವಲ್ಲ, ಸೊ ಹಾಗಾಗಿ ಪಾಪುಗಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮಕ್ಕಳಿಗೆ ರಾಗಿನ ಕೊಡೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ, ಹಾಗೆ ಬೋನ್ಸ್ ಸ್ಟ್ರೆಂತ್ ಕೂಡ ಚೆನ್ನಾಗಾಗುತ್ತೆ. ಇದು ರಿಚ್ ಇನ್ ಪ್ರೋಟೀನ್ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ರಾಗಿ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಇವಾಗ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕೆಂಪಕ್ಕಿನ ತಗೊಂಡ್ರೆ ಒಳ್ಳೇದು. ಇದು ರಿಚ್ ಇನ್ ಐರನ್, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳಿಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಅಕ್ಕಿನ ನೀಟಾಗಿ ಘಮ ಬರೋವರೆಗೂ, ಅಂದ್ರೆ ಅಕ್ಕಿ ಇವಾಗ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಉರಿತಾ ಅದು ಸಣ್ಣದಾಗಿ ವೈಟ್ ಕಲರ್ಗೆ ಸ್ವಲ್ಪ ಕಲರ್ ಒಂಥರ ಚೇಂಜ್ ಆಗುತ್ತೆ. ಆವಾಗ ನಮಗೆ ಗೊತ್ತಾಗಿದೆ ಅಕ್ಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಅಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಅಲ್ವಾ ಅಕ್ಕಿ ಎಷ್ಟು ನೀಟಾಗಿ ಇವಾಗ ರೋಸ್ಟ್ ಆಗಿದೆ ಅಂತ. ಈ ಅದಕ್ಕೆ ಬಂದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಅಕ್ಕಿ ನೀಟಾಗಿ ರೋಸ್ಟ್ ಆಗಬೇಕು. ನೆಕ್ಸ್ಟ್ ಇವಾಗ ನಾನು ಕಡಲೆಬೇಳೆನ ಹುರ್ಕೊಳ್ತಾ ಇದ್ದೀನಿ. ನಾವು ಉರಿತಾನೆ ಗೊತ್ತಾಗುತ್ತೆ ಅದು ನೀಟಾಗಿ ರೋಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಅದರಿಂದ ಒಂದು ಘಮ ಕೂಡ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಕೂಡ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳುಗಳಿಗೆ ಬೇಳೆಕಾಳನ್ನ ಕೊಡೋದ್ರಿಂದ ಮಕ್ಕಳು ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹೆಸರು ಕಾಳನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹೆಸರು ಕಾಳು ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟ್ ಈಗ ಉದ್ದಿನ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಬದಲಿಗೆ ಉದ್ದಿನ ಬೇಳೆನೂ ಕೂಡ ಹಾಕೋಬೋದು. ನಮ್ಮ ಮನೇಲಿ ಇರಲಿಲ್ಲ ಅಂತೇಳಿ ನಾನು ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಗೋಧಿನ ಕೂಡ ಹಾಕೊಳ್ತಾ ಇದ್ದೀನಿ. ಈ ಗೋಧಿನ ನಾವು ಫ್ರೈ ಆಗಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಈ ಗೋಧಿ ನೀಟಾಗಿ ರೋಸ್ಟ್ ಆದಮೇಲೆ ನೋಡಿ ಚೀಟಪಟ ಅಂತ ಸಿಡಿತಾ ಇರುತ್ತೆ. ಈ ರೀತಿ ಸಿಡಿಯುವಾಗ ಇದು ನೀಟಾಗಿ ರೋಸ್ಟ್ ಆಗಿದೆ ಅಂತೇಳಿ. ಗೋಧಿನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ, ಹಾಗೆಯೇ ಕಾನ್ಸ್ಟಿಪೇಷನ್ ಕೂಡ ಆಗೋದಿಲ್ಲ. ಮಕ್ಕಳಿಗೆ ಏನಾದರೂ ಐರನ್ ಡಿಫಿಷಿಯನ್ಸಿ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಗೋಧಿ ತುಂಬ ಒಳ್ಳೆಯದು, ಇದರಿಂದ ವೆಯ್ಟ್ ಗೇನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಏನು ತೊಗೊಂಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ಗಳು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದರಿಂದ ಮಕ್ಕಳ ಬೋನ್ಸ್ ಹೆಲ್ತ್ ಚೆನ್ನಾಗಾಗುತ್ತೆ, ಹಾಗೆಯೇ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ನಾವು ಈ ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲ ಕಾಳುಗಳ ಜೊತೆ ಮಿಕ್ಸ್ ಮಾಡ್ದೇನೆ ಹಾಗೆಯೇ ಸಪ್ರೇಟಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ನಾವು ಸರಿ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಹಾಕೊಂಡು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಗ್ಯಾಸ್ ಆಗಲ್ಲ ಅಂತಲೇ ಹೇಳ್ತಾರೆ, ಹಾಗೆಯೇ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳಿಗೆ ಇದರಿಂದ ಏರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಜೀರಿಗೆನೂ ಅಷ್ಟೇ, ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಜೀರಿಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮೆಣಸು ಕೂಡ ಅಷ್ಟೇ, ಮಕ್ಕಳಿಗೆ ಕೋಲ್ಡ್ ಮತ್ತು ಕಾಫ್ ಆಗದೆ ರೀತಿ ತಡೆಯುತ್ತೆ. ಇವೆಲ್ಲವನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲವನ್ನು ಕೂಡ ನೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಸ್ವಲ್ಪ ಹೊತ್ತು. ನೀಟಾಗಿ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಬಿಸಿ ಇರುವಾಗಲೇ ಮಿಕ್ಸಿಗೆ ಅಥವಾ ಮಿಲ್ಗೆ ಕೊಡಬಾರ್ದು ಇದನ್ನು. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಮಿಲ್ಗೇನು ಕೊಡ್ತಾ ಇಲ್ಲ, ಯಾಕೆಂದರೆ ಕಡಿಮೆ ಕ್ವಾಂಟಿಟಿ ಇದೆಯಲ್ವ, ಹಾಗಾಗಿ ಮನೆಯಲ್ಲೇ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಮಕ್ಕಳಿಗೆ ಕೊಡ್ತಾ ಇದ್ದೀವಲ್ವ, ಹಾಗಾಗಿ ತುಂಬ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನಿವಾಗ ಇದಕ್ಕೆ ಒಂದು ಬೋಸಿಗೆ ಒಂದು ಕಾಟನ್ ಬಟ್ಟೆನ ಕಟ್ಕೊಂಡು ಇದಕ್ಕೆ ಇವಾಗ ಟೈಟಾಗಿ ಎಳೆದಿಟ್ಕೊಂಡು ಇದಕ್ಕೆ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಉಜ್ಜುತ್ತಾ ಹೋಗಬೇಕು ಹಸಿಟ್ಟನ್ನ. ಆವಾಗ ತುಂಬ ಸಣ್ಣದಾಗಿ ನೀಟಾಗಿ ಪೌಡ್ರ್ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ನಾವು ಫಸ್ಟ್ ಟೈಮ್ ಫುಡ್ನ ಕೊಡ್ತಾ ಇದೀವಲ್ವಾ, ಹಾಗಾಗಿ ಯಾವುದೇ ರೀತಿ ಗಲೀಜಾಗ್ಬೋದು ಮತ್ತು ಗಂಟ್ಲಿಗೆ ಏನಾದರೂ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಕೈನಲ್ಲಿ ಮಾಡೋದ್ರಿಂದ ಪೌಡ್ರ್ ಸಣ್ಣದಾಗಿ ಬೀಳುತ್ತೆ. ಆವಾಗ ಯಾವುದೇ ರೀತಿ ಗಲೀಜು ವೇಸ್ಟು ಏನು ಕೂಡ ಬರೋದಿಲ್ಲ. ಆದಷ್ಟು ನಾವು ಈ ಥರ ಬಟ್ಟೆನಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಜರಡಿ ಎಲ್ಲ ಇಟ್ಟಿರ್ತೀವಲ್ಲ, ಆ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗಲೀಜು ಏನಾದರೂ ಬಂದರೆ ಸ್ವಲ್ಪ ನಮಗೆ ಇವಾಗ ಸ್ಟಾರ್ಟಿಂಗ್ ಕೊಡ್ತಾ ಇರೋದ್ರಿಂದ ಭಯ ಆಗುತ್ತೆ. ಆ ಥರ ಜರಡಿ ಹಿಡಿಯೋದೆಲ್ಲ ಏನಿದ್ರು ಆಫ್ಟರ್ 8 ಮಂತ್ 9 ಮಂತ್ ಕಂಪ್ಲೀಟ್ ಆದಾಗ ಜರಡಿ ಹಿಡಿದು ಕೊಟ್ಟರು ಮಕ್ಕಳು ತಿಂತವೆ. ಆವಾಗ ಸ್ವಲ್ಪ ಡೈಜೆಷನ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ. ಈ ರೀತಿ ನೀಟಾಗಿ ಫೈನ್ ಪೇಸ್ಟ್ನ ನಾನು ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಪೌಡ್ರ್ ಆಗಿದೆ ಅಂತ. ತುಂಬ ಸಾಫ್ಟಾಗಿ ನಾವು ಮುಖಕ್ಕೆ ಹಚ್ಕೋತೀವಲ್ಲ ಪೌಡ್ರ್, ಆ ರೀತಿ ಆಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು.
ಇವಾಗ ರಾಗಿ ಸರಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಸರಿ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ ಇವಾಗ ನಾನು ಬೇರೆ ಸಪ್ರೇಟಾಗಿ ತಣ್ಣೀರನ್ನ ಹಾಕ್ಕೊಂಡು ಅದಕ್ಕೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಕೈ ಬಿಡದೆ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಡೈರೆಕ್ಟಾಗಿ ಬಿಸಿನೀರಿಗೇನೆ ನೀರು ಕುದ್ದಿದ ಮೇಲೆ ನಾವು ಹಾಕಕ್ಕೆ ಹೋದರೆ ಪೌಡ್ರನ್ನ ಏನಂದರೆ ಗಂಟಾಗ್ಬಿಡುತ್ತೆ. ಆವಾಗ ಸ್ವಲ್ಪ ಅದನ್ನು ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಅದನ್ನು ನೀಟಾಗಿ ಕಲಾಯಿಸ್ಕೊಂಡು ಪೌಡ್ರೆಲ್ಲ ಗಂಟಿಲ್ದಂಗೆ ಮಾಡಿಕೊಂಡು ನೀಟಾಗಿ ಕೈ ಬಿಡ್ದೇನೆ ಈ ರೀತಿ ತಿರುಗಿಸ್ತಾ ಬಂದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ಆ ರೀತಿ ನಾವು ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದ್ರಿಂದ ನಾನು 1 ಸ್ಪೂನ್ ಅಷ್ಟೇ ಮಾಡ್ಕೊಂಡಿರೋದು. ಇವಾಗ 1 ಸ್ಪೂನ್ ಮಾಡಿರೋದಕ್ಕೆ ತುಂಬ ಜಾಸ್ತಿನೇ ಆಯಿತು. ಫಸ್ಟ್ ಡೇ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಹಾಗಾಗಿ ಅದನ್ನು ನೀಟಾಗಿ ಒಂದು ಪ್ಲೇಟ್ ಮುಚ್ಚಿ ನಾವು ತಣ್ಣಗೆ ಹಾಕಿ ಬಿಡಬೇಕು. ಅಂದರೆ ತುಂಬ ತಣ್ಣಗಾಗೋಕೆ ಬಿಡಬಾರ್ದು. ಉಗುರು ಬೆಚ್ಚಗಿರುವಂಥ ಟೈಮ್ನಲ್ಲಿ ಪಾಪುಗೆ ತಿನ್ನಿಸಿದ್ರೆ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ಊಟ ಮಾಡಿಸುವಾಗ ನಾವು ಮಕ್ಕಳು ಕೂತಿರುವಂಥ ಪೊಸಿಷನಲ್ಲಿ ಊಟ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಮಲಗಿಸ್ಕೊಂಡೆಲ್ಲ ಊಟನ ಕೊಡ್ಲಿಕ್ಕೆ ಹೋಗಬಾರ್ದು. ಇನ್ನು ಊಟನ ಎಷ್ಟು ತಿಂತೇವೆ ಅಷ್ಟು ಮಾತ್ರ ಕೊಡಬೇಕು. ಫೋರ್ಸ್ ಎಲ್ಲ ಮಾಡಿ ಕೊಡ್ಲಿಕ್ಕೆ ಹೋಗಬಾರ್ದು. ಮತ್ತು ಊಟ ಆದಮೇಲೆ ಎಷ್ಟು ನೀರು ಕೊಡಬೇಕು ಅನ್ನೋದಾದರೆ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಒಂದು ಸ್ವಲ್ಪ ಕೊಟ್ಟರೆ ಸಾಕು. ಅಂದರೆ 1 ಸ್ಪೂನಲ್ಲಿ 1/4 ಸ್ಪೂನ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ ಮಕ್ಕಳಿಗೆ. ಯಾಕೆಂದರೆ ಎದೆಯಲ್ನ ಕುಡಿತಾ ಇರ್ತಾವಲ್ವ. ಸೊ ಹಾಗಾಗಿ ನೀರಿನಲ್ಲಿ ಯಾವುದೇ ರೀತಿ ಪೋಷಕಾಂಶಗಳಿರುವುದಿಲ್ಲ. ತಾಯಿ ಎದೆಯಲ್ನಲ್ಲಿ ಹೆಚ್ಚು ಪೋಷಕಾಂಶಗಳು ಮಕ್ಕಳಿಗೆ ಸಿಗ್ತಾ ಹೋಗ್ತವೆ. ಇನ್ನು ಊಟ ತಿನ್ಸೋಕೆ ಮೊದಲೇ ನೀರು ಕೊಡೋವಂಥದ್ದಾಗ್ಬೋದು, ಮತ್ತು ಊಟ ತಿನ್ನಿಸುವಾಗ ಮಿಡಲ್ನಲ್ಲಿ ನೀರನ್ನ ಕೊಡೋದಾಗ್ಬೋದು. ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಎಷ್ಟು ತಿನ್ನುತ್ತೆ ಪಾಪು ಅಷ್ಟನ್ನು ಕೊಟ್ಟು ಮೇಲ್ಗಡೆ ಸ್ವಲ್ಪ 1 ಗುಟ್ಕು ಅಥವಾ 2 ಗುಟ್ಕು ನೀರನ್ನ ಕುಡಿಸಿದ್ರೆ ಸಾಕಾಗುತ್ತೆ. ಇವಾಗ ನಮ್ಮ ಪಾಪುಗೆ ಇಷ್ಟೇ ನೀರನ್ನ ಕೊಡ್ತಾ ಇರೋದು. ಡಾಕ್ಟರ್ ಕೂಡ ಹೇಳ್ತಾರೆ ಜಾಸ್ತಿ ನೀರನ್ನ ಕೊಡಬಾರ್ದು ಅಂತ. ಸೊ ಹಾಗಾಗಿ ಇವಾಗ ಫಸ್ಟ್ ಟೈಮ್ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಆದಷ್ಟು ಕೈನಲ್ಲೇ ಮಕ್ಕಳಿಗೆ ಊಟನ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಈ ಸ್ಪೂನ್ಗಳೆಲ್ಲ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.